ಹಲೋ ಗಾಯ್ಸ್, ಮತ್ತೊಂದು ಹೊಸ ಯೂಟ್ಯೂಬ್ ವ್ಲಾಗಿಗೆ ಸುಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಮಾರುತಿ GK. ಯಾರ್ಯಾರು ಇನ್ನು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ದಯವಿಟ್ಟು ಇಲ್ಲಿಗೆ ಪಾಸ್ ಮಾಡಿ ಪಾರ್ಟ್ 1 ನೋಡಿಕೊಂಡು ವಾಪಸ್ ಬನ್ನಿ. ವಿಪರ್ಯಾಸ ಏನಪ್ಪ ಅಂತಂದರೆ, ನಾವು ಹೋಗ್ತಿದ್ದಂತಹ TT ಗಾಡಿ ಕ್ಲೀನಾಗಿ ಕೈ ಕೊಡ್ತು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಕೆಳಗಡೆ ಇಳಿದು ಬಂದು ನೋಡಿದ್ರೆ ಪಕ್ಕದಲ್ಲೇ ನೀರು ಹರಿತಾ ಇತ್ತು, ಆಟಾಡೋಕ್ಕೂ ಜಾಗ ಇತ್ತು. ಬನ್ನಿರಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ನೀರಲ್ಲಿ ಚೆನ್ನಾಗಿ ಆಟ ಆಡಿ ಬೆಟ್ಟ ಹತ್ತಿ ಸುಸ್ತಾಗಿದ್ದು ನಮಗೆ ನೀರು ಕಾಣಿಸಿದ ತಕ್ಷಣ ಎಲ್ಲ ಮರೆತು ಚೆನ್ನಾಗಿ ಆಟ ಆಡಿದ್ವಿ. ಯಾವ ರೇಂಜಿಗೆ ಅಂದರೆ ನೀವೇ ನೋಡಿ. ಆಮೇಲೆ ಅಲ್ಲೇ ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ಗೇಮ್ಸ್ ಆಡಿ ಸೀದಾ ಅರ್ಜುನ್ ಬ್ರೋ ಮನೆಗೆ ಹೋಗಿ ಒಂದು ವಿಸಿಟ್ ಹಾಕಿ ಊಟ ಮಾಡಿಕೊಂಡು ರೂಮ್ಸ್ ಬುಕ್ ಮಾಡಿದ್ವಿ ಸ್ಟೇಗೆ. ಅರ್ಜುನ್ ಬ್ರೋನೇ ಬುಕ್ ಮಾಡಿಕೊಟ್ಟಿದ್ದು. ಸೊ ಬಂದು ಇವಾಗ ರೆಸ್ಟ್ ಮಾಡಿ ಮಲ್ಕೊಬೇಕು. ಬೆಳಿಗ್ಗೆ ಮುಹೂರ್ತಕ್ಕೆ ಹೋಗ್ಬೇಕಲ್ಲ. ಓಕೆ, ಶುಭರಾತ್ರಿ. ಇವತ್ತಿಗೆ ಗುಡ್ ನೈಟ್ ಅಂತ ಹೇಳ್ತಾ ಮಾರ್ನಿಂಗ್ ಸಿಗ್ತೀನಿ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಬಂದರು. ಸರ್ ಕತ್ಲೆ ಇರಿ ಸರ್, ಈ ಕಡೆ ನಡೀತೀನಿ. ಸಲಾಮ ಮುಸ್ಲಿಮ್ ಆಗೋದ್ರಾ ನೀವು? ನೋ ಕಾಮೆಂಟ್ಸ್. ಇಲ್ಲಿ ನಮ್ಮ ಶೌರ್ಯ ಮತ್ತು ಶಿವಣ್ಣ ಬಂದಿದ್ದಾರೆ ನಮ್ಮ ಮದುವೆ ಮನೆ ಕರ್ಕೊಂಡು ಹೋಗೋಕ್ಕೆ. ಬನ್ನಿ ಹೋಗೋಣ. ಗೈಸ್, ಮದುವೆ ಮನೆಗೆ ರೀಚ್ ಆಗಿದ್ದಾಯಿತು. ಮಿಕ್ಕಿದವರೆಲ್ಲ ಬರ್ತಾ ಇದ್ದಾರೆ. ಹಿಂಗಿದೆ ಮದುವೆ ಮನೆ ಸೆಟಪ್ಪು. ಅರ್ಜುನ್ ಆ್ಯಂಡ್ ಅಂಜನಾ, ನೈಸ್. ಹಾಯ್. ಹಾಯಕ್ಕ. ಹಾಯ್. ಅರ್ಜುನ್ ಬ್ರೋ ಇಲ್ಲಿದ್ದಾರೆ. ಮುಹೂರ್ತ 11:15. ಯೂಶ್ವಲಿ ಇವ್ರ ಕಡೆ ನಮ್ಮ ಥರ ಮದುವೆ ಮನೇಲಿ ಮದುವೆ ಮಾಡಲ್ಲ. ಮನೆಯೇ ದೊಡ್ಡದಾಗಿ ಕಟ್ಟಿರ್ತಾರೆ. ಮನೆ ಮುಂದೆ ಚಪ್ಪರ ಹಾಕಿ ಶಾಮಿಯಾನ ಹಾಕಿ ಅಲ್ಲೇ ಮದುವೆ ಮಾಡಿ ಮುಗಿಸ್ತಾರೆ. ಇದು ಸೀದಾ ನಾವು ಹೋಗಿ ಒಂದು ಫೋಟೋ ಹೊಡ್ಸ್ಕೊಂಡು ಬಂದಿದ್ದೆ ಊಟಕ್ಕೆ. ಹೇಳಿ ಬ್ರೋ. ಏನಿಲ್ಲ, ಕೇರಳ ಸ್ಪೆಷಲ್ ತೋರಿಸಿ ಏನೇನಿದೆ ಅಂತ. ಕೇರಳ ಮದುವೆಯಲ್ಲಿ ಏನೇಗೆ ಯಾವ್ಯಾವ ಥರ ಊಟ ಇರುತ್ತೆ, ವಿಭಿನ್ನವಾದ ಊಟ. ಇದು ಸ್ವೀಟು, ಬಾಳೆಕಾಯಿದು. ಇದು ಬಾಳೆಕಾಯಿ ಚಿಪ್ಸು, ಉಪ್ಪಿನಕಾಯಿ ಪಲ್ಯ. ಇದು ಸ್ವೀಟು. ಜಾಮಾ? ಜಾಮ್ ಸ್ವೀಟಾಗಿರುತ್ತಲ್ಲ. ಪಲ್ಯ, ಪಾಯಸ. ಸೊ ನಮ್ಮ ಪ್ರಮಿತರ ಪ್ರಕಾರ ಇದು ಪುಳಿಯೋಗರೆ ಗೊಜ್ಜು ತರ. ಓಕೆ, ಮದಿ ನುಗ್ಗೆಕಾಯಿ. ಇದು ಗೊಜ್ಜು. ಮಮ್ಮಿ, ಇದು ಬಾಯ್ಲ್ಡ್ ರೈಸಾ ಸ್ಟೀಮ್ಡ್ ರೈಸಾ? ಬಾಯ್ಲ್ಡ್ ರೈಸ್. ಸ್ಟೀಮ್ಡ್ ರೈಸ್ ಅಲ್ವಾ ಮಚ್ಚ? ಸುಳ್ಳು ಹೇಳ್ತಾನೆ. ಬಾಯ್ಲ್ಡ್ ರೈಸ್. ಕನ್ನಡದಲ್ಲಿ ಹೇಳಿ. ಎಲ್ಲ ಇನ್ನೊಂದು ಇದೇ ಕಲರ್ ಇದೆಯಲ್ಲ, ಇದೇನೋ ಮೊಸರು ಕ್ರೇಜಿ. ಸ್ಪೀಡ್ನ ಸ್ಟಾರ್ಟ್ ಮಾಡೋಣ. ಹೌದಾ? ಬ್ರೋ ಹೆಂಗಿದೆ ಊಟ? ಚೆನ್ನಾಗಿದೆ ಬ್ರೋ. ಹೆಂಗಿದೆ ಇದು ಸೂಪರ್ ಆಗಿದೆ. ಇದು ಯಾವುದು? ಓಕೆ.
ಇವಾಗ ನಾನು ಟ್ರೈ ಮಾಡ್ತೀನಿ. ಮೂರು ಥರ ಪಾಯಸ ಹಾಕಿದ್ದಾರೆ ಇಲ್ಲಿ. ಓಕೆ, ಟೈಮ್ ವೇಸ್ಟ್ ಮಾಡ್ದಂಗೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ. ನಿಮಗೆ ಒಟ್ಟು ತುಂಬ ತಿನ್ನೋದ್ಮೇಲೆ ಸಿಕ್ಕಿನ ಎಲ್ಲಿವರೆಗೂ ಕಾಯ್ತಾ ಇದೆ. ಓಕೆ, ಗಾಯ್ಸ್, ಮುಹೂರ್ತ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಏನು ಮಾಡುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಫುಲ್ ಸೆಕೆ ಆಗ್ತಾ ಇದೆ, ತಡ್ಕೊಳಕ್ಕಾಗ್ತಿಲ್ಲ. ಇಲ್ಲಿದ್ರೆ ವೆದರ್ ಹೆಂಗೆ ಅವ್ರಿಗೆ ನಾರ್ಮಲ್, ಇದು ನಾರ್ಮಲ್ ಇದು. ಅದಕ್ಕೆ ಅವರೆಲ್ಲ ಬಂದು ಬೆಂಗಳೂರಲ್ಲಿ ಮ್ಯಾರೇಜ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ನಿಮಗೆ ಫಸ್ಟ್ ಟೈಮ್, ನಮಗೆ ಸೆಕೆಂಡ್ ಟೈಮ್, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಫಸ್ಟ್ ಟೈಮ್ ಬಂದಿದ್ದು. ಹಾಂ, ಚೆನ್ನಾಗಿತ್ತು, ಟ್ರೆಡಿಷನ್ ಎಲ್ಲ ಚೆನ್ನಾಗಿತ್ತು. ನನಗೆ ಡೆಕೋರ್ ಇಷ್ಟ ಆಯಿತು, ಊಟ ಇಷ್ಟ ಆಯಿತು. ಅಲ್ಲೂ ಪ್ರಮಿತ್ ಅವರು ಒಂದು ಪುಳಿಯೋಗರೆ ಗೊಜ್ಜು, ಅದು ಸಕ್ಕತ್ತಾಗಿತ್ತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಪಾಯಸನೂ ಅಷ್ಟೇ, ಬ್ರೋಕನ್ ವಿತ್ ಪಾಯಸ ಸೂಪರ್ ಆಗಿತ್ತು. ಫೋಟೋ ತಗೊಂಡಿಲ್ಲ, ತಗೊಬೇಕು ತಾನೆ. ನೀವೆಲ್ಲ ಬರೀ ಬೇರೆ ಹುಡುಗಿಯರ್ದೆ ಫೋಟೋ ತಗೊಂಡ್ರೆ ಯಾರು ಹಿಡ್ದಿದ್ರೆ ಮಾರುತಿ ಅವರೇ. ನಮ್ಮ ಮನೇಲಿ ಬೈತಾರೆ ಅವೆಲ್ಲ ಮಾಡಿದ್ರೆ. ನಮ್ಮ ಮನೇಲಿ ಸ್ಟ್ರಿಕ್ಟು. ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್, ಅವೆಲ್ಲ ಮಾಡಿದ್ರೆ ಬೈತಾರೆ. ಓಕೆ, ಏನಿಲ್ಲ ಸೆಕೆಲ್ ಸೆಕೆಂಡ್ ನೀರಲ್ಲಿ ಸೆಕೆ ನೀರು ಇಳಿತಾ ಇದೆ. ಸೊ ಈಗ ಮುಹೂರ್ತ ಮುಗೀತು, ರಿಸೆಪ್ಷನ್ ಸಂಜೆ. ಅಲ್ಲಿವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದ್ಸಲಿ ಮಾತಾಡ್ಸ್ಕೊಂಡ್ಬಿಡಪ್ಪ. ಬಾಯ್ ಗಾಯ್ಸ್, ಬಾಯ್. ಆರಾಮಾಗಿ ಬನ್ರಿ ಆಯ್ತಾ. ಕೇರಳದಲ್ಲಿ ಸರ್ ಹೇಗಿದೆ ಹೊಸ ತರ ಟ್ರಾಫಿಕ್ ಯಾವತ್ತು ಆರ್ಗನೈಸ್ ಮಾಡ್ಬಿಡಿ, ಮಾಡ್ದಕ್ಕೆ ಚಿತ್ತಾಗಿ ಹೋಗ್ಬಿಡಿ ಅಷ್ಟೇ. ಎಂಜಾಯ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೆ. ಸೊ ಮುಂದೆ ಶಂಕರು ಕೂತಿದ್ದಾರೆ. ಶಂಕರು, ಹೆಂಗಿದೆ ಜೀಪ್ ಎಕ್ಸ್ಪೀರಿಯನ್ಸು? ಜೀಪ್ ತುಂಬಾ ಚೆನ್ನಾಗಿದೆ. ಹೇಳ್ರಿ ಸೇವಂತಿ ಅವರೇ, ನಿಮ್ಮ ಅಭಿಪ್ರಾಯ, ನಿಮ್ಮ ಒಪಿನಿಯನ್ ಅಬೌಟ್ ದಟ್. ಎಲ್ಲೇ ಹೋದ್ರು ನೀವು 3 ಜನ ಒಟ್ಟಿಗೆ ಇರ್ತೀರಲ್ಲ, ಯಾಕೆ? To show that we are strong together. 4 ಜನ Unity we should show. ಸರಿ, ಹೇಳ್ರಿ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಹೇಳಿ ಸರ್, ಹೆಂಗಿತ್ತು ಮದುವೆ ಎಕ್ಸ್ಪೀರಿಯನ್ಸ್? ಊಟ ಒಂದೇ ಚೆನ್ನಾಗಿದ್ದು ಅಷ್ಟೇ. ನಾನು ಎಂಜಾಯ್ ಮಾಡೋದಕ್ಕೆ ಆರ್ಗನೈಸ್ ಮಾಡೋದ್ರಲ್ಲೇ ಅರ್ಧ ಪಾಪ ಟೆನ್ಷನ್ ಅಲ್ಲಿ ಹೋಗಿ ಟೆನ್ಷನ್ ತಗೊಂಡು ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ ಆಗುತ್ತೆ ಸರ್. ಐ ಅಪ್ರಿಷಿಯೇಟ್ ದಟ್. ಹೇಳಿ ಮೇಡಮ್. ಮದ್ವೆ ಊಟ ಸಕ್ಕತ್ತಾಗಿತ್ತು. ನಿನ್ನೆ ನೈಟ್ ಊಟ ಸೂಪರ್ ಆಗಿತ್ತು. ಮದ್ವೆ ಫೋಟೋಸ್ ತಕೊಂಡ್ವಿ, ಸೂಪರ್ ಆಗಿತ್ತು. ಈಗ ಇನ್ನೊಂದು ಎಕ್ಸ್ಪೀರಿಯನ್ಸ್, ಜೀಪಲ್ಲಿ ಹೋಗ್ತಾ ಇದೀವಿ, ಸಕ್ಕತ್ತಾಗಿದೆ. ಇನ್ನೊಂದು ಹೇಳ, ಇವೆಲ್ಲ ಕಟ್ಟು. ಹೇಳ್ರಿ ನೀವು, ಇಂಚರ ಅವ್ರೆ, ಏನ್ ಹೇಳ್ತೀರಾ ಹೇಳಿ. ಬ್ಲಾಂಕ್ ಎಲ್ಲ ತುಂಬಿಸ್ಕೊಂಡ್ಬಿಡ್ಬೇಕು ಅಷ್ಟೇ. ಶಂಕರು ಡ್ರೈವರ್ ಚೇಟ ಅರಿಯೋ ಕೈ ಮಾತ್ರ ಡಿಕ್ಷನರಿ ಹುಡುಕ್ತಾರೆ ಪೇಜಲ್ಲಿ ಯಾವ ಪದ ಯೂಸ್ ಮಾಡ್ಲಿ ಅಂತ. ಗೈಸ್, ಮುಹೂರ್ತ ಮುಗಿಸ್ಕೊಂಡು ಕಾಣ್ತಾ ಇದ್ದೀನ ಕರೆಕ್ಟಾಗಿ? ಥ್ಯಾಂಕ್ ಯು. ಗೋಪುರಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ನೆಮ್ಮದಿಯಾಗಿ ರೆಡಿ ಆಗ್ತಾ ಇದೆ. ನಾವು ನೋಡಿದ್ವಿ ಜೀವನದಲ್ಲಿ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಿರ್ತಾರೆ ಅಂದರೆ ನೋಡಿ, ಕೈಯಲ್ಲಿ ಇದ್ರೆ ನಿಂಬೆಹಣ್ಣು ಇಟ್ಕೊಂಡು ಕೂತ್ರೆ ಮಲಗಿದ್ರು ಕೊಂಡಿರ್ತಾರೆ. ಏನಂತೀರ? ಈ ಥರ ನಿಂಬೆಹಣ್ಣು ಹಿಡ್ಕೊಂಡು ಈ ಥರ ಮಲಗಿರ್ತಾರೆ. 4:30 ಆಗ್ತಾ ಇದೆ. 5 ಗಂಟೆ ಅಷ್ಟರಲ್ಲಿ ಚೆಕ್ಔಟ್ ಆಗಬೇಕು. ರಿಸೆಪ್ಷನ್ ಅಟೆಂಡ್ ಮಾಡಿ ನಮ್ಮ ಊರ ಕಡೆಗೆ ಹೊರಡುವ ಸಮಯ ಬರುತ್ತೆ. ವಿಡಿಯೋ ಚೆನ್ನಾಗಿದೆ ಅಂತ
ಎಕ್ಸ್ಪೆಕ್ಟ್ ಮಾಡ್ತಾ ಬನ್ನಿ ಸರ್. ಯಾಕೆ ಸರ್ ಈ ಥರ ಹೋಗ್ತೀರ? ಪ್ರತಿಯೊಬ್ಬರು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬ್ಲಾಗ್ ಇಷ್ಟ ಇದ್ರೆ ಲೈಕ್ ಮಾಡಿ, ಏನಾರ ಕಮೆಂಟ್ಸ್ ಇದ್ರೆ ಕಮೆಂಟ್ಸ್ ಹಾಕಿ, ಏನೋ ಸರಿ ಮಾಡ್ಕೊಬೇಕು ಅಂದರೆ ಸರಿ ಮಾಡ್ಕೊತೀನಿ ಹಾಕಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ತೋಡ್ತಿಲ್ಲ ಅವರು ಜಾಯ್ನ್ ಆಗಿದ್ದಾರೆ. ಹೇಳಿ ಬ್ರೋ, ಏನಾದರೂ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಬ್ರೋ? ಏನಾದರೂ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಗಾಯ್ಸ್, ನನ್ನ ಫೇವ್ರೆಟ್ ಗ್ಲಾಸ್ನ ಮುರಿದಾಕಿದ್ದಾರೆ ಇವರು. ಸೊ ಇದಕ್ಕೆ ಟ್ಯಾಕ್ಸ್ ಹೊಸದು ಕೊಡಿಸ್ಲೇಬೇಕು ಬ್ರೋ. ರೈಬನ್ ಗ್ಲಾಸ್ 5000 ರೈಬನ್ ಅಲ್ಲ, 150 ರೂಪಾಯಿ. ಗೈಸ್, ಇದು ಯಾವ ತರ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಓಕೆ ಗಾಯ್, ಬಂತು ಗಾಡಿ ಹತ್ರಿ. ಇಟ್ಸ್ ಓಕೆ ಬ್ರೋ, ಇಟ್ಸ್ ಆಲ್ರೆಡಿ ಬ್ರೋಕನ್, ಡೋಂಟ್ ವರಿ. ಜಸ್ಟ್ ಐ ಆಮ್ ಕಿಡಿಂಗ್. ಬಂದ ಗೈಸ್, ರಿಸೆಪ್ಷನಿಗೆ ಬಂದು ಕೂತಿದ್ದೀವಿ. ನಾವು ಒಂದು ಗಾಡಿಗೆ ಬಂದ್ವಿ, ಅವರೊಂದು ಗಾಡಿಗೆ ಗೊತ್ತವ್ರೆ. ಸೊ ಬಂದರು. ಬೇಗ ವಿಶ್ ಮಾಡಿ ಹೊಟ್ಟೆ ಪಕ್ಕ ಅಂತ ಹಸಿತೈತೆ. ಊಟದಲ್ಲಿ ಹೋಗ್ಬಿಟ್ಟು ನೋಡಿದ್ವಿ, ಬಿರಿಯಾನಿ ಚಪಾತಿ ಕರಿ ಎಲ್ಲ ಬಂದರು. ನಾವು ಹೋಗಿ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಡೈರೆಕ್ಟ್ ಚಪಾತಿ ಕೊಟ್ಟು ಚಿಕನ್ ಕರಿ ಅಲ್ಲ, ಚಿಕನ್ ಸ್ಟೂ ಹಾಂ, ಬನ್ನಿ. ಈ ಕಡೆ ಮುಂಡೋಲಿ ಪಾಪಂ ಕರೆಕ್ಟ್ ಅಲ್ಲ. எப்படி இருக்கு? நல்லா இருக்கு. ನಂಗೂ ಇಷ್ಟ ಆಯ್ತು, ಚೆನ್ನಾಗಿದೆ. ಡಿಫ್ರೆಂಟ್ ಟೇಸ್ಟ್ ಇಲ್ಲ. வெஜ் எங்களை சாப்பிட வெஜ்ஜாக கோழி கறிக்கு அதுக்கிட்ட இருந்துச்சுன்னா ஒரு தேங்காய் தான் கிட்டுச்சு. வெஜ்ஜு வெஜ்ஜா நான்வெஜ் இல்லை? நான்வெஜ் ஆப்பம் கிரமா இது கொடுத்து பக்கம் ಬಿರಿಯಾನಿ ಹಾಕ್ಸ್ಕೊಂಡಿದ್ದೀನಿ. ಬಿರಿಯಾನಿ ಟೇಸ್ಟ್ ಮಾಡಿ ಯಾರಿದೆ ರೆಡಿ ಆಯಿடுச்சா? ಅಣ್ಣ அது லெமன் தண்ணி நிறைய ಸೆಟ್ ಆಗಿಡು. ತಣ್ಣಿ ಕುಡಿತಾನೆ ಇಪ್ಪೇ போயிடும். ஏன்னா சலாட் ಹಾಕಿದ್ರು. உன் பாடி இருக்க வாட்டர் இல்லை, சும்மா சக் பண்ணி இருக்கு. தண்ணி எல்லாம் குடிச்சா ரெடி ஆகிடும். ಒಳ್ಳೆ ಚಿಕನ್ ಯಾರ ಇಂಡ തന്നെ അട്ടോ. അത് എന്താ അത് ഒരു കണക്കില്ല തിന്നതിനൊക്കെ. അത് മറന്നു എല്ലാം നാല് കളിച്ചത് നമ്മൾ കൂടെ എടുത്തിനും കൂടി ഓരോടെ ಒಂದೂವರೆ ಬಿರಿಯಾನಿ, 2 ಚಪಾತಿ, 1 ಅಪ್ಪಂ ಹಿಂಗೆ ಕೂತಿದ್ದೀನಿ. ರೋಸಿ ಅವು ಯಾವ ಥರ ಬೆವರ್ತಾ ಇದ್ದಾರೆ ಅಪ್ಪ. ಈ ಕಾವಲ್ಲಿ ಊಟ ಮಾಡೋ ಮಜಾ ನಂಬರ್. ಇಲ್ಲಿ ನಮ್ಮ ವೆಜ್ ಬಾಯ್ಸ್ ಒಂದು ಕಲಿಸಿದ್ದಾರೆ. ಹೆಂಗಿದೆ ಊಟ? ಏನು ತಿಂತಾ ಇದ್ದೀರಾ? ಚಪಾತಿ ಕುರ್ಮಾ ಮತ್ತು ಇದು ಪಿಕ್ಕಲ್ ಅಲ್ವಾ? ಇದು ಒಂದೇ ಕರಿ 3 ಐಟಮ್. ಅದಕ್ಕೆ ನಾನ್ ವೆಜ್ ತಿನ್ರಿ, ಐಟಮ್ಸ್ ಬೀಳುತ್ತೆ. ಮೇಡಮ್ ಹೆಂಗಿದೆ ಊಟ? ಸಕ್ಕತ್ತಾಗಿದೆ. ಇರೋದೇ 3 ಆದರೂ ಪರವಾಗಿಲ್ಲ, ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸರ್ ಅಪ್ಪಮ್ ಹೇಗಿದೆ? ಅಪ್ಪಮ್ ಟೇಸ್ಟ್ ಮಾಡಿಲ್ಲ. ಹೌದಾ? ಫಸ್ಟ್ ತಿನ್ರಿ, ಚೆನ್ನಾಗೈತೆ. ಚಪಾತಿನೇ ನಮ್ಮ ಊರಲ್ಲಿ ತಿಂತಾ ಇರ್ತೀರ, ಇದು ತಿನ್ರಿ. ತಿಂತಿದ್ದೀನಿ, ನೆಕ್ಸ್ಟ್ ಹಾಕೋತೀನಿ. ಬಿಡು ಇನ್ನೊಂದು ಇಷ್ಟ ನಂಗೆ ಗೊತ್ತು. ಬಿಡು ಇಲ್ಲೇ ಕೂತವ್ರು. ಸರ್ ಹೆಂಗಿದೆ ಸರ್ ಊಟ? ಬೊಂಬಾಟಾಗಿದೆ. ಏನು ತಿಂತಾ ಇದ್ದೀರಾ ಇವಾಗ? ಚಿಕನ್ ಬಿರಿಯಾನಿ ಪ್ಲಸ್ ಚಿಕನ್ ಗ್ರೇವಿ.
ಈ ಗ್ರೇವಿ ಏನಂತ ಗೊತ್ತಾಯ್ತಾ? ಅದು ಗೊತ್ತಾಗಿಲ್ಲ. ಅದು ಬೇಬಿ ಪಾಯಿಂಟ್ ಚಿಕನ್ ಸ್ಟ್ಯೂ. ಹಾಂ ನೋಡಿ, ಎಲ್ಲ ಏಕ ತಿನ್ಕೊಂಡು ಯಾವ ಥರ ತಿಂತವ್ರೆ. ಚೆನ್ನಾಗಿದೆ. ಸೊ ಇಲ್ಲಿಗೆ ನಾವು ಬಂದಿದಂಥ ಉದ್ದೇಶ ಕಂಪ್ಲೀಟ್ ಆಯಿತು. ಮದುವೆ ನೋಡಿದ್ವಿ, ಆಟ ಆಡಿದ್ವಿ, ಪ್ಲೇಸಸ್ ನೋಡಿದ್ವಿ, ಟ್ರೆಕ್ಕಿಂಗ್ ಮಾಡಿದ್ವಿ, ಮಜಾ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಅರ್ಜುನ್ರು ಮದುವೆ ಮುಗೀತು, ಓಡ್ತಾ ಇದ್ದೀವಿ. ಶುಭ ರಾತ್ರಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.